ನೋಡಿ, ಒಂದು ವೇಳೆ ರೀಶಫಲ್ನ ಬಗ್ಗೆ ಚರ್ಚೆ ಆಗಿದೆ ಅಂದ್ರೆ ಮೊದಲಿಗೆ ಬರೋದು ಸಿದ್ದರಾಮಯ್ಯ ಅವರ ಪಟ್ಟಿ. ಆ ಪಟ್ಟಿಯಲ್ಲಿ ಯಾರೆಲ್ಲ ಇದ್ದಾರೆ? ಉಳ್ಳಾಲ ಕ್ಷೇತ್ರದ ಶಾಸಕರಾಗಿರುವಂತಹ ಸದ್ಯ ಸಭಾಪತಿಗಳಾಗಿರುವಂತಹ ಯುಟಿ ಖಾದರ್ ಅವರು, ಇನ್ನು ವಿಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಎಂ ಕೃಷ್ಣಪ್ಪ ಅವರು, ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಸಿ ಪುಟ್ಟರಂಗಶೆಟ್ಟಿ ಅವರು, ಮುದ್ದೇಬಿಹಾಳ ಕ್ಷೇತ್ರದ ಶಾಸಕರಾಗಿರುವ ಅಪ್ಪಾಜಿ ನಾಡಗೌಡ ಅವರು, ತಿಪಟೂರು ಕ್ಷೇತ್ರದ ಶಾಸಕರಾಗಿರುವಂತಹ ಷಡಕ್ಷರಿ ಅವರು, ನರೇಂದ್ರ ಸ್ವಾಮಿ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರು, ಇವರೆಲ್ಲರೂ ಕೂಡ ಸಿದ್ದರಾಮಯ್ಯ ಅವರ ಪಟ್ಟಿಯಲ್ಲಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ಅವರ ಪಟ್ಟಿಯಲ್ಲಿ ಯಾರೆಲ್ಲ ಇದ್ದಾರೆ ಅಂತ ನೋಡೋದಾದ್ರೆ, ಆಪ್ತ ಎಚ್ ಸಿ ಮಹಾಬಾಲಕೃಷ್ಣ ಅವರು ಮಾಗಡಿ ವಿಧಾನಸಭಾ ಕ್ಷೇತ್ರ, ಅಥಣಿ ವಿಧಾನಸಭಾ ಕ್ಷೇತ್ರದ ಲಕ್ಷ್ಮಣ್ ಸವದಿ ಅವರು, ನರಸಿಂಹರಾಜ ಕ್ಷೇತ್ರದ ಶಾಸಕರಾಗಿರುವಂತಹ ತನ್ವೀರ್ ಸೇಠ್ ಅವರು, ಅದಾದ ಬಳಿಕ ಸಲೀಂ ಅಹಮದ್ ಪರಿಷತ್ ಸದಸ್ಯರು, ಎಚ್ ಡಿ ರಂಗನಾಥ್ ಕುಣಿಗಲ್ ವಿಧಾನಸಭಾ ಕ್ಷೇತ್ರದ ಶಾಸಕರು, ಇವರ ಜೊತೆಗೆ ಗುಬ್ಬಿ ಕ್ಷೇತ್ರದ ಶಾಸಕರಾಗಿರುವಂತಹ ಎಸ್ಆರ್ ಶ್ರೀನಿವಾಸ್, ಅದೇ ರೀತಿಯಾಗಿ ಶೃಂಗೇರಿ ಶಾಸಕರಾಗಿರುವ ಟಿಡಿ ರಾಜೇಗೌಡ ಅವರು, ಇವರೆಲ್ಲರೂ ಕೂಡ ಡಿಕೆ ಶಿವಕುಮಾರ್ ಅವರ ಪಟ್ಟಿಯಲ್ಲಿ ಇರ್ತಾರೆ. ಇನ್ನು ಹೈಕಮಾಂಡ್ನ ಬಣ ಯಾವುದು? ಹೈಕಮಾಂಡ್ನ ಬಳಿ ಇರುವಂತಹ ಪಟ್ಟಿಯಲ್ಲಿ ಅಂದ್ರೆ ಅವರಿಗೆ ಅತ್ಯಾಪ್ತರಾಗಿರುವಂತವ್ರು ಯಾರು? ಪರಿಷತ್ ಸದಸ್ಯರಾಗಿರುವಂತಹ ಬಿಕೆ ಹರಿಪ್ರಸಾದ್ ಅವರು, ಕೆಜಿಎಫ್ ಶಾಸಕರಾಗಿರುವಂತಹ ರೂಪಾ ಶಶಿಧರ್ ಅವರು, ಇನ್ನು ಬಂಗಾರಪೇಟೆ ಶಾಸಕರಾಗಿರುವಂತಹ ಎಸ್ ಎನ್ ನಾರಾಯಣ ಸ್ವಾಮಿ ಅವರು, ಇನ್ನು ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಶಿವಲಿಂಗೇಗೌಡರು, ಅದೇ ರೀತಿಯಾಗಿ ಜೇವರ್ಗಿ ಕ್ಷೇತ್ರದ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರು. ಇದು ಹೈಕಮಾಂಡ್ನ ಪರಮ ಆಪ್ತರ ಪಟ್ಟಿಯಲ್ಲಿರುವಂತದ್ದು. ನೋಡಬೇಕು ಯಾರಿಗೆಲ್ಲ ಅವಕಾಶ ಸಿಗುತ್ತೆ ರೀಶಫಲ್ ಆದಾಗ, ಯಾರಿಗೆ ಸಿಗೋದಿಲ್ಲ ಅನ್ನುವ ಕುತೂಹಲ ಅಂತೂ ಇದ್ದೇ ಇದೆ. ನೋಡಿ, ಒಂದು ವೇಳೆ ರೀಶಫಲ್ನ ಬಗ್ಗೆ ಚರ್ಚೆ ಆಗಿದೆ ಅಂದ್ರೆ ಮೊದಲಿಗೆ ಬರೋದು ಸಿದ್ದರಾಮಯ್ಯ ಅವರ ಪಟ್ಟಿ. ಆ ಪಟ್ಟಿಯಲ್ಲಿ ಯಾರೆಲ್ಲ ಇದ್ದಾರೆ? ಉಳ್ಳಾಲ ಕ್ಷೇತ್ರದ ಶಾಸಕರಾಗಿರುವಂತಹ ಸದ್ಯ ಸಭಾಪತಿಗಳಾಗಿರುವಂತಹ ಯುಟಿ ಖಾದರ್ ಅವರು, ಇನ್ನು ವಿಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಎಂ ಕೃಷ್ಣಪ್ಪ ಅವರು, ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಸಿ ಪುಟ್ಟರಂಗಶೆಟ್ಟಿ ಅವರು, ಮುದ್ದೇಬಿಹಾಳ ಕ್ಷೇತ್ರದ ಶಾಸಕರಾಗಿರುವ ಅಪ್ಪಾಜಿ ನಾಡಗೌಡ ಅವರು, ತಿಪಟೂರು ಕ್ಷೇತ್ರದ ಶಾಸಕರಾಗಿರುವಂತಹ ಷಡಕ್ಷರಿ ಅವರು, ನರೇಂದ್ರ ಸ್ವಾಮಿ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರು, ಇವರೆಲ್ಲರೂ ಕೂಡ ಸಿದ್ದರಾಮಯ್ಯ ಅವರ ಪಟ್ಟಿಯಲ್ಲಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ಅವರ ಪಟ್ಟಿಯಲ್ಲಿ ಯಾರೆಲ್ಲ ಇದ್ದಾರೆ ಅಂತ ನೋಡೋದಾದ್ರೆ, ಆಪ್ತ ಎಚ್ ಸಿ ಮಹಾಬಾಲಕೃಷ್ಣ ಅವರು ಮಾಗಡಿ ವಿಧಾನಸಭಾ ಕ್ಷೇತ್ರ, ಅಥಣಿ ವಿಧಾನಸಭಾ ಕ್ಷೇತ್ರದ ಲಕ್ಷ್ಮಣ್ ಸವದಿ ಅವರು, ನರಸಿಂಹರಾಜ ಕ್ಷೇತ್ರದ ಶಾಸಕರಾಗಿರುವಂತಹ ತನ್ವೀರ್ ಸೇಠ್ ಅವರು, ಅದಾದ ಬಳಿಕ ಸಲೀಂ ಅಹಮದ್ ಪರಿಷತ್ ಸದಸ್ಯರು, ಎಚ್ ಡಿ ರಂಗನಾಥ್ ಕುಣಿಗಲ್ ವಿಧಾನಸಭಾ ಕ್ಷೇತ್ರದ ಶಾಸಕರು, ಇವರ ಜೊತೆಗೆ ಗುಬ್ಬಿ ಕ್ಷೇತ್ರದ ಶಾಸಕರಾಗಿರುವಂತಹ ಎಸ್ಆರ್ ಶ್ರೀನಿವಾಸ್, ಅದೇ ರೀತಿಯಾಗಿ ಶೃಂಗೇರಿ ಶಾಸಕರಾಗಿರುವ ಟಿಡಿ ರಾಜೇಗೌಡ ಅವರು, ಇವರೆಲ್ಲರೂ ಕೂಡ ಡಿಕೆ ಶಿವಕುಮಾರ್ ಅವರ ಪಟ್ಟಿಯಲ್ಲಿ ಇರ್ತಾರೆ. ಇನ್ನು ಹೈಕಮಾಂಡ್ನ ಬಣ ಯಾವುದು? ಹೈಕಮಾಂಡ್ನ ಬಳಿ ಇರುವಂತಹ ಪಟ್ಟಿಯಲ್ಲಿ ಅಂದ್ರೆ ಅವರಿಗೆ ಅತ್ಯಾಪ್ತರಾಗಿರುವಂತವ್ರು ಯಾರು? ಪರಿಷತ್ ಸದಸ್ಯರಾಗಿರುವಂತಹ ಬಿಕೆ ಹರಿಪ್ರಸಾದ್ ಅವರು, ಕೆಜಿಎಫ್ ಶಾಸಕರಾಗಿರುವಂತಹ ರೂಪಾ ಶಶಿಧರ್ ಅವರು, ಇನ್ನು ಬಂಗಾರಪೇಟೆ ಶಾಸಕರಾಗಿರುವಂತಹ ಎಸ್ ಎನ್ ನಾರಾಯಣ ಸ್ವಾಮಿ ಅವರು, ಇನ್ನು ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಶಿವಲಿಂಗೇಗೌಡರು, ಅದೇ ರೀತಿಯಾಗಿ ಜೇವರ್ಗಿ ಕ್ಷೇತ್ರದ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರು. ಇದು ಹೈಕಮಾಂಡ್ನ ಪರಮ ಆಪ್ತರ ಪಟ್ಟಿಯಲ್ಲಿರುವಂತದ್ದು. ನೋಡಬೇಕು ಯಾರಿಗೆಲ್ಲ ಅವಕಾಶ ಸಿಗುತ್ತೆ ರೀಶಫಲ್ ಆದಾಗ, ಯಾರಿಗೆ ಸಿಗೋದಿಲ್ಲ ಅನ್ನುವ ಕುತೂಹಲ ಅಂತೂ ಇದ್ದೇ ಇದೆ. ನೋಡಿ, ಒಂದು ವೇಳೆ ರೀಶಫಲ್ನ ಬಗ್ಗೆ ಚರ್ಚೆ ಆಗಿದೆ ಅಂದ್ರೆ ಮೊದಲಿಗೆ ಬರೋದು ಸಿದ್ದರಾಮಯ್ಯ ಅವರ ಪಟ್ಟಿ. ಆ ಪಟ್ಟಿಯಲ್ಲಿ ಯಾರೆಲ್ಲ ಇದ್ದಾರೆ? ಉಳ್ಳಾಲ ಕ್ಷೇತ್ರದ ಶಾಸಕರಾಗಿರುವಂತಹ ಸದ್ಯ ಸಭಾಪತಿಗಳಾಗಿರುವಂತಹ ಯುಟಿ ಖಾದರ್ ಅವರು, ಇನ್ನು ವಿಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಎಂ ಕೃಷ್ಣಪ್ಪ ಅವರು, ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಸಿ ಪುಟ್ಟರಂಗಶೆಟ್ಟಿ ಅವರು, ಮುದ್ದೇಬಿಹಾಳ ಕ್ಷೇತ್ರದ ಶಾಸಕರಾಗಿರುವ ಅಪ್ಪಾಜಿ ನಾಡಗೌಡ ಅವರು, ತಿಪಟೂರು ಕ್ಷೇತ್ರದ ಶಾಸಕರಾಗಿರುವಂತಹ ಷಡಕ್ಷರಿ ಅವರು, ನರೇಂದ್ರ ಸ್ವಾಮಿ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರು, ಇವರೆಲ್ಲರೂ ಕೂಡ ಸಿದ್ದರಾಮಯ್ಯ ಅವರ ಪಟ್ಟಿಯಲ್ಲಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ಅವರ ಪಟ್ಟಿಯಲ್ಲಿ ಯಾರೆಲ್ಲ ಇದ್ದಾರೆ ಅಂತ ನೋಡೋದಾದ್ರೆ, ಆಪ್ತ ಎಚ್ ಸಿ ಮಹಾಬಾಲಕೃಷ್ಣ ಅವರು ಮಾಗಡಿ ವಿಧಾನಸಭಾ ಕ್ಷೇತ್ರ, ಅಥಣಿ ವಿಧಾನಸಭಾ ಕ್ಷೇತ್ರದ ಲಕ್ಷ್ಮಣ್ ಸವದಿ ಅವರು, ನರಸಿಂಹರಾಜ ಕ್ಷೇತ್ರದ ಶಾಸಕರಾಗಿರುವಂತಹ ತನ್ವೀರ್ ಸೇಠ್ ಅವರು, ಅದಾದ ಬಳಿಕ ಸಲೀಂ ಅಹಮದ್ ಪರಿಷತ್ ಸದಸ್ಯರು, ಎಚ್ ಡಿ ರಂಗನಾಥ್ ಕುಣಿಗಲ್ ವಿಧಾನಸಭಾ ಕ್ಷೇತ್ರದ ಶಾಸಕರು, ಇವರ ಜೊತೆಗೆ ಗುಬ್ಬಿ ಕ್ಷೇತ್ರದ ಶಾಸಕರಾಗಿರುವಂತಹ ಎಸ್ಆರ್ ಶ್ರೀನಿವಾಸ್, ಅದೇ ರೀತಿಯಾಗಿ ಶೃಂಗೇರಿ ಶಾಸಕರಾಗಿರುವ ಟಿಡಿ ರಾಜೇಗೌಡ ಅವರು, ಇವರೆಲ್ಲರೂ ಕೂಡ ಡಿಕೆ ಶಿವಕುಮಾರ್ ಅವರ ಪಟ್ಟಿಯಲ್ಲಿ ಇರ್ತಾರೆ. ಇನ್ನು ಹೈಕಮಾಂಡ್ನ ಬಣ ಯಾವುದು? ಹೈಕಮಾಂಡ್ನ ಬಳಿ ಇರುವಂತಹ ಪಟ್ಟಿಯಲ್ಲಿ ಅಂದ್ರೆ ಅವರಿಗೆ ಅತ್ಯಾಪ್ತರಾಗಿರುವಂತವ್ರು ಯಾರು? ಪರಿಷತ್ ಸದಸ್ಯರಾಗಿರುವಂತಹ ಬಿಕೆ ಹರಿಪ್ರಸಾದ್ ಅವರು, ಕೆಜಿಎಫ್ ಶಾಸಕರಾಗಿರುವಂತಹ ರೂಪಾ ಶಶಿಧರ್ ಅವರು, ಇನ್ನು ಬಂಗಾರಪೇಟೆ ಶಾಸಕರಾಗಿರುವಂತಹ ಎಸ್ ಎನ್ ನಾರಾಯಣ ಸ್ವಾಮಿ ಅವರು, ಇನ್ನು ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಶಿವಲಿಂಗೇಗೌಡರು, ಅದೇ ರೀತಿಯಾಗಿ ಜೇವರ್ಗಿ ಕ್ಷೇತ್ರದ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರು. ಇದು
ಹೈಕಮಾಂಡ್ನ ಪರಮ ಆಪ್ತರ ಪಟ್ಟಿಯಲ್ಲಿರುವಂತದ್ದು. ನೋಡ್ಬೇಕು ಯಾರಿಗೆಲ್ಲ ಅವಕಾಶ ಸಿಗುತ್ತೆ ರೀಶಫಲ್ ಆದಾಗ, ಯಾರಿಗೆ ಸಿಗೋದಿಲ್ಲ ಅನ್ನುವ ಕುತೂಹಲ ಅಂತೂ ಇದ್ದೇ ಇದೆ. ನೋಡಿ, ಒಂದು ವೇಳೆ ರೀಶಫಲ್ನ ಬಗ್ಗೆ ಚರ್ಚೆ ಆಗಿದೆ ಅಂದ್ರೆ ಮೊದಲಿಗೆ ಬರೋದು ಸಿದ್ದರಾಮಯ್ಯವರ ಪಟ್ಟಿ. ಆ ಪಟ್ಟಿಯಲ್ಲಿ ಯಾರೆಲ್ಲ ಇದ್ದಾರೆ? ಉಳ್ಳಾಲ ಕ್ಷೇತ್ರದ ಶಾಸಕರಾಗಿರುವಂತಹ, ಸದ್ಯ ಸಭಾಪತಿಗಳಾಗಿರುವಂತಹ UT ಖಾದರ್ ಅವರು, ಇನ್ನು ವಿಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಎಂ ಕೃಷ್ಣಪ್ಪ ಅವರು, ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಸಿ ಪುಟ್ಟರಂಗಶೆಟ್ಟಿ ಅವರು, ಮುದ್ದೇಬಿಹಾಳ ಕ್ಷೇತ್ರದ ಶಾಸಕರಾಗಿರುವ ಅಪ್ಪಾಜಿ ನಾಡಗೌಡ ಅವರು, ತಿಪಟೂರು ಕ್ಷೇತ್ರದ ಶಾಸಕರಾಗಿರುವಂತಹ ಷಡಕ್ಷರಿ ಅವರು, ನರೇಂದ್ರ ಸ್ವಾಮಿ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರು, ಇವರೆಲ್ಲರೂ ಕೂಡ ಸಿದ್ದರಾಮಯ್ಯವರ ಪಟ್ಟಿಯಲ್ಲಿದ್ದಾರೆ. ಇನ್ನು DK ಶಿವಕುಮಾರ್ ಅವರ ಪಟ್ಟಿಯಲ್ಲಿ ಯಾರೆಲ್ಲ ಇದ್ದಾರೆ ಅಂತ ನೋಡೋದಾದ್ರೆ, ಆಪ್ತ HC ಬಾಲಕೃಷ್ಣ ಅವರು ಮಾಗಡಿ ವಿಧಾನಸಭಾ ಕ್ಷೇತ್ರ, ಅಥಣಿ ವಿಧಾನಸಭಾ ಕ್ಷೇತ್ರದ ಲಕ್ಷ್ಮಣ್ ಸವದಿ ಅವರು, ನರಸಿಂಹರಾಜ ಕ್ಷೇತ್ರದ ಶಾಸಕರಾಗಿರುವಂತಹ ತನ್ವೀರ್ ಸೇಠ್ ಅವರು, ಅದಾದ ಬಳಿಕ ಸಲೀಂ ಅಹಮದ್ ಪರಿಷತ್ ಸದಸ್ಯರು, HD ರಂಗನಾಥ್ ಕುಣಿಗಲ್ ವಿಧಾನಸಭಾ ಕ್ಷೇತ್ರದ ಶಾಸಕರು, ಇವರ ಜೊತೆಗೆ ಗುಬ್ಬಿ ಕ್ಷೇತ್ರದ ಶಾಸಕರಾಗಿರುವಂತಹ SR ಶ್ರೀನಿವಾಸ್, ಅದೇ ರೀತಿಯಾಗಿ ಶೃಂಗೇರಿ ಶಾಸಕರಾಗಿರುವ TD ರಾಜೇಗೌಡ ಅವರು, ಇವರೆಲ್ಲರೂ ಕೂಡ DK ಶಿವಕುಮಾರ್ ಅವರ ಪಟ್ಟಿಯಲ್ಲಿ ಇರ್ತಾರೆ. ಇನ್ನು ಹೈಕಮಾಂಡ್ನ ಬಣ ಯಾವುದು? ಹೈಕಮಾಂಡ್ನ ಬಳಿ ಇರುವಂತಹ ಪಟ್ಟಿಯಲ್ಲಿ ಅಂದ್ರೆ ಅವರಿಗೆ ಅತ್ಯಾಪ್ತರಾಗಿರುವಂತವ್ರು ಯಾರು? ಪರಿಷತ್ ಸದಸ್ಯರಾಗಿರುವಂತಹ BK ಹರಿಪ್ರಸಾದ್ ಅವರು, KGF ಶಾಸಕರಾಗಿರುವಂತಹ ರೂಪಾ ಶಶಿಧರ್ ಅವರು, ಇನ್ನು ಬಂಗಾರಪೇಟೆ ಶಾಸಕರಾಗಿರುವಂತಹ SN ನಾರಾಯಣಸ್ವಾಮಿ ಅವರು, ಇನ್ನು ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಶಿವಲಿಂಗೇಗೌಡರು, ಅದೇ ರೀತಿಯಾಗಿ ಜೇವರ್ಗಿ ಕ್ಷೇತ್ರದ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರು. ಇದು ಹೈಕಮಾಂಡ್ನ ಪರಮ ಆಪ್ತರ ಪಟ್ಟಿಯಲ್ಲಿರುವಂತದ್ದು. ನೋಡ್ಬೇಕು ಯಾರಿಗೆಲ್ಲ ಅವಕಾಶ ಸಿಗುತ್ತೆ ರೀಶಫಲ್ ಆದಾಗ, ಯಾರಿಗೆ ಸಿಗೋದಿಲ್ಲ ಅನ್ನುವ ಕುತೂಹಲ ಅಂತೂ ಇದ್ದೇ ಇದೆ. ನೋಡಿ, ಒಂದು ವೇಳೆ ರೀಶಫಲ್ನ ಬಗ್ಗೆ ಚರ್ಚೆ ಆಗಿದೆ ಅಂದ್ರೆ ಮೊದಲಿಗೆ ಬರೋದು ಸಿದ್ದರಾಮಯ್ಯವರ ಪಟ್ಟಿ. ಆ ಪಟ್ಟಿಯಲ್ಲಿ ಯಾರೆಲ್ಲ ಇದ್ದಾರೆ? ಉಳ್ಳಾಲ ಕ್ಷೇತ್ರದ ಶಾಸಕರಾಗಿರುವಂತಹ, ಸದ್ಯ ಸಭಾಪತಿಗಳಾಗಿರುವಂತಹ UT ಖಾದರ್ ಅವರು, ಇನ್ನು ವಿಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಎಂ ಕೃಷ್ಣಪ್ಪ ಅವರು, ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಸಿ ಪುಟ್ಟರಂಗಶೆಟ್ಟಿ ಅವರು, ಮುದ್ದೇಬಿಹಾಳ ಕ್ಷೇತ್ರದ ಶಾಸಕರಾಗಿರುವ ಅಪ್ಪಾಜಿ ನಾಡಗೌಡ ಅವರು, ತಿಪಟೂರು ಕ್ಷೇತ್ರದ ಶಾಸಕರಾಗಿರುವಂತಹ ಷಡಕ್ಷರಿ ಅವರು, ನರೇಂದ್ರ ಸ್ವಾಮಿ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರು, ಇವರೆಲ್ಲರೂ ಕೂಡ ಸಿದ್ದರಾಮಯ್ಯವರ ಪಟ್ಟಿಯಲ್ಲಿದ್ದಾರೆ. ಇನ್ನು DK ಶಿವಕುಮಾರ್ ಅವರ ಪಟ್ಟಿಯಲ್ಲಿ ಯಾರೆಲ್ಲ ಇದ್ದಾರೆ ಅಂತ ನೋಡೋದಾದ್ರೆ, ಆಪ್ತ HC ಬಾಲಕೃಷ್ಣ ಅವರು ಮಾಗಡಿ ವಿಧಾನಸಭಾ ಕ್ಷೇತ್ರ, ಅಥಣಿ ವಿಧಾನಸಭಾ ಕ್ಷೇತ್ರದ ಲಕ್ಷ್ಮಣ್ ಸವದಿ ಅವರು, ನರಸಿಂಹರಾಜ ಕ್ಷೇತ್ರದ ಶಾಸಕರಾಗಿರುವಂತಹ ತನ್ವೀರ್ ಸೇಠ್ ಅವರು, ಅದಾದ ಬಳಿಕ ಸಲೀಂ ಅಹಮದ್ ಪರಿಷತ್ ಸದಸ್ಯರು, HD ರಂಗನಾಥ್ ಕುಣಿಗಲ್ ವಿಧಾನಸಭಾ ಕ್ಷೇತ್ರದ ಶಾಸಕರು, ಇವರ ಜೊತೆಗೆ ಗುಬ್ಬಿ ಕ್ಷೇತ್ರದ ಶಾಸಕರಾಗಿರುವಂತಹ SR ಶ್ರೀನಿವಾಸ್, ಅದೇ ರೀತಿಯಾಗಿ ಶೃಂಗೇರಿ ಶಾಸಕರಾಗಿರುವ TD ರಾಜೇಗೌಡ ಅವರು, ಇವರೆಲ್ಲರೂ ಕೂಡ DK ಶಿವಕುಮಾರ್ ಅವರ ಪಟ್ಟಿಯಲ್ಲಿ ಇರ್ತಾರೆ. ಇನ್ನು ಹೈಕಮಾಂಡ್ನ ಬಣ ಯಾವುದು? ಹೈಕಮಾಂಡ್ನ ಬಳಿ ಇರುವಂತಹ ಪಟ್ಟಿಯಲ್ಲಿ ಅಂದ್ರೆ ಅವರಿಗೆ ಅತ್ಯಾಪ್ತರಾಗಿರುವಂತವ್ರು ಯಾರು? ಪರಿಷತ್ ಸದಸ್ಯರಾಗಿರುವಂತಹ BK ಹರಿಪ್ರಸಾದ್ ಅವರು, KGF ಶಾಸಕರಾಗಿರುವಂತಹ ರೂಪಾ ಶಶಿಧರ್ ಅವರು, ಇನ್ನು ಬಂಗಾರಪೇಟೆ ಶಾಸಕರಾಗಿರುವಂತಹ SN ನಾರಾಯಣಸ್ವಾಮಿ ಅವರು, ಇನ್ನು ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಶಿವಲಿಂಗೇಗೌಡರು, ಅದೇ ರೀತಿಯಾಗಿ ಜೇವರ್ಗಿ ಕ್ಷೇತ್ರದ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರು. ಇದು ಹೈಕಮಾಂಡ್ನ ಪರಮ ಆಪ್ತರ ಪಟ್ಟಿಯಲ್ಲಿರುವಂತದ್ದು. ನೋಡ್ಬೇಕು ಯಾರಿಗೆಲ್ಲ ಅವಕಾಶ ಸಿಗುತ್ತೆ ರೀಶಫಲ್ ಆದಾಗ, ಯಾರಿಗೆ ಸಿಗೋದಿಲ್ಲ ಅನ್ನುವ ಕುತೂಹಲ ಅಂತೂ ಇದ್ದೇ ಇದೆ.